ನಿಧಾನ ಗೇರ್ ಚೇಂಜ್ ಮಾಡಿ ಕ್ಲಚ್ ಹಿಡಿಬೇಡಿ ಕ್ಲಚ್ ಬಿಡಿ. ಫುಲ್ ಪ್ರೋ ಆಗೋಯ್ತು. ದಳ್ಳ ಮಾಡಲ್ ಗಾಡಿ ಇದು. ತಳ್ಳಿ ಬಿಡಪ್ಪ ಗೌರೀಶ್, ಬಿಡಪ್ಪ. ಓಯ್ ಯಶ್, ಓಯ್ ಯಶ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶರಣು ಅಡ್ಬಿದೆ, ನಮಸ್ಕಾರ. ನಾನಿವತ್ತು ಎಲ್ಲಿಗೆ ಪಯಣದಲ್ಲಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿ ಸತಿನೂ ಒಳ್ಳೆ ಪ್ಲೇಸ್ ಅಂತೀನಿ ಅದು. ಸೊ ಇವತ್ತು ಹೋಗ್ತಾ ಇರೋ ಪ್ಲೇಸು ಹಾಗೆ ಚೆನ್ನಾಗಿದೆ. ನಾವು ಹೋಗ್ತಾ ಇರೋ ಪ್ಲೇಸ್ ಹೆಸರು ಸಕಲೇಶಪುರ. ಸಕಲೇಶಪುರದಲ್ಲಿ ನಾವು ಮಾಡಿರೋ ಸ್ಟೇ ಹೆಸರು ಕಾಟಿಕಾಡು ಅಂತ. ಕಾಟಿಕಾಡು ಅಂದರೆ ಕಾಡೆಮ್ಮೆಗಳೇ ಇರೋ ಜಾಗ ಅಂತ. ಬಟ್ ಇವಾಗ ಕಾಡೆಮ್ಮೆ ಇರೋಲ್ಲ, ಅದು ಇರ್ತಾ ಇತ್ತಂತೆ. ಅದಕ್ಕೋಸ್ಕರ ಅಲ್ಲಿ ಓನರು ಹೆಸರಿಟ್ಟಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ, ತುಂಬ ಅಡ್ವೆಂಚರಸ್ ಆಗಿದೆ, ಮತ್ತು ಸಿಕ್ಕಾಬಟ್ಟೆ ಆಫ್ ರೋಡಿಂಗು ಸಿಕ್ಕಾಬಟ್ಟೆ ಟಫ್ ಆಗಿದೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ನಾನು ಈ ಗೇಟಿಂದ ಹೊರಟಿದ್ದೀನಿ ಮುಂದಿನ ಗೇಟ್ಗೆ. ಫಸ್ಟ್ ಟೀ ಬ್ರೇಕ್, ಆಮೇಲೆ ಒಂದು ಬ್ರೇಕ್ಫಾಸ್ಟ್, ಆಮೇಲೆ ರೈಡ್ ಆ್ಯಂಡ್ ರಿಪೀಟ್. ಒಂದೊಳ್ಳೆ ಸ್ಪಾಟ್ ಸಿಕ್ತು ಫೋಟೋಶೂಟ್ ಮಾಡೋಕ್ಕೆ. ಸೊ ಎಲ್ಲರೂ ಬೈಕ್ ಸೈಡ್ಗೆ ಹಾಕ್ಸಿ ಬೈಕ್ನೆಲ್ಲ ಒಂದು ನೀಟಾಗಿ ನಿಲ್ಲಿಸಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಯಾಕಂದರೆ ಈ ಥರ ಜಾಗಗಳು ತುಂಬ ಕಮ್ಮಿ, ಮತ್ತು ಈ ಥರ ಒಟ್ಟಿಗೆ ಗ್ರೂಪು ರೈಡ್ ಮಾಡೋದು ತುಂಬ ಕಮ್ಮಿ. ಸೊ ಅದಕ್ಕೋಸ್ಕರ ಒಳ್ಳೆ ಜಾಗ ಸಿಕ್ಕಿದಾಗ ಮೆಮೊರಿ ಬೇಕಲ್ಲ. ನಿನ್ನ ಚೋಟಾ ಕ್ವಶನು ಅರ್ಥ ಆಯಿತು. ಇವ್ರು ಏನು ಮಾಡ್ತಾಯಿದ್ದಾರೆ ಅಂತನಾ? ಇವರು ಗಾಡಿ ಎಣಿಸ್ತಾ ಇದ್ದಾರೆ ಅಂದ್ಕೊಂಡ? ಅಲ್ಲ, ಇದು ಫೋಟೋಶೂಟ್ ಮಾಡ್ತಾ ಇರೋದು. ಸೊ ನಾವು ಜಾಗ ಸಿಕ್ಕಿದಾಗೆಲ್ಲ ಹಿಂಗೆ ಜೈ ಅಂತ ಫೋಟೋಶೂಟ್ ಮಾಡ್ತಾ ಇರ್ತೀವಿ. ಫೋಟೋಶೂಟ್ ಎಲ್ಲ ಮುಗಿಸಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಗಾಡಿನೇ ಸ್ಟಾರ್ಟ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಪಕ್ಕದಲ್ಲಿರೋ ಗ್ಯಾರೇಜಿಗೆ ತೋರಿಸೋಣ ಅಂತ ಬಂದಿದ್ದೀವಿ. ಸೊ ಅವರು ಟ್ರಬಲ್ ಶೂಟ್ ಮಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇದೆ ಅಂತ. ಯಾವ ಲೆವೆಲ್ಗೆ ಟೋ ಮಾಡ್ಕೊಂಡು 50 ಕಿಲೋಮೀಟರ್ ಟೋ ಎಂತೆಂತ ಇಲ್ಲಿ ನಿಂತ್ಕೊಂಡು ಎಂತೆಂತ ಐಡಿಯಾ ಕೊಡ್ತಾ ಇದ್ದಾರೆ ನೋಡಿ. ಹೇಳ್ತಾರೆ ಅಕ್ಕಪಕ್ಕ ಇರೋ ತಲೆ ಮೇಲೆ ಟವಲ್ ಹಾಕ್ತಾರೆ. ಲೊಕೇಶನ್ ಈ ಕಡೆನೇ ಸ್ಟೇಗೆ ಹೋಗೋ ದಾರಿ. ಸೊ ಇಲ್ಲಿಂದ ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ, ಬರೀ ಆಫ್ ರೋಡ್ ಅಂತೆ. ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ.
ರೋಡೇ ಇಲ್ಲ, ಇನ್ನೇನು ಆಫ್ ರೋಡು. ಹೆಂಗಂದ್ರೆ ಹಂಗೆ ಓಡಿಸ್ಬೇಕು. ಸೊ ಸಖತ್ ಟಫ್ ಆಗಿದೆ. ಅವ್ರು ಹೇಳಿದ್ದು 1% ನಿಜ ಅನ್ನಿಸ್ತು. ಅಂದರೆ ಇನ್ನು 99% ಹೆಂಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ ನೋಡೋಣ. ಇನ್ನು ಇದೊಂಥರ ಚಾಲೆಂಜಿಂಗ್ ಆಗಿರುತ್ತೆ ನಮಗೆ. ಸ್ಟೇ ಹತ್ರ ಹೋಗಿ ಲಗೇಜ್ ಇಳಿಸಿ ಹೆಂಗಿದೆ ಹೋಮ್ ಸ್ಟೇ ಅಂತ ನೋಡೋಣ ಅಂತ ಬಂದಿದ್ದೀವಿ. ಸಖತ್ತಾಗಿದೆ. ಫೋಟೋಶೂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬ ಎಂಜಾಯ್ ಮಾಡ್ಬೋದು. ನೀವುಗಳು ಬಂದರೆ 100% ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಒಳ್ಳೆ ನೇಚರು, ಒಳ್ಳೆ ವೆದರು, ಆವಾಗವಾಗ ತುಂತುರು ಹಾಕೋ ಮಳೆ, ಇದೆಲ್ಲ ಮಧ್ಯೆ ನಾವುಗಳು ಜೊತೆಗೆ ಫೋಟೋಶೂಟು ಸಖತ್ ಅದ್ಭುತವಾಗಿರುತ್ತೆ. ಬಿದ್ರಾ ನೋಡಿ. ನಮ್ಮ ಜೊತೆಗೆ ಒಂದು ಗ್ರೂಪ್ ಆ ಕಡೆ ಹೋಯ್ತು, ಇನ್ನೊಂದು ಗ್ರೂಪ್ ಈ ಕಡೆ ಬಂದ್ವಿ ನಾವು ಸ್ಟೇ ಮಾಡೋಣ ಅಷ್ಟೇಗೆ. ಸೊ ಅವ್ರು ಬರೋ ತನಕ ಫ್ರೆಶ್ ಆಗಿ ನಿಮಗೆ ವೀಡಿಯೋ ಶೂಟ್ ಮಾಡೋಣ. ಆಗ್ತದ ತುಂಬ ರೈಸ್ ಮಾಡಿಬಿಡಿ, ಆರಾಮ ಹೋಗಿ. ಹಾಂ ಸಾಕು ಸಾಕು, ಹಂಗೆ ಅಷ್ಟೇ ಕೊಡಿ. ಆಪ್ಲೇಟ್ ಆಗುತ್ತೆ ಆಗುತ್ತೆ. ಹೋಗಿ 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 ಹೋಗಿ. ಹೋಗಿ
ಆಗುತ್ತೆ. ಇರಿ, ಒಂಚೂರು ಜಾಗ ಸಿಕ್ಕಿದ್ರೆ ಕಂಟಿನ್ಯೂ ಸ್ಟ್ರೆಚ್ ಮಾಡಿ, ಸ್ಪಿನ್ ಮಾಡಬೇಡಿ, ಜಾಸ್ತಿ ರೈಸ್ ಮಾಡಿ. ಕಚ್ಕೊಂಡು ಹೋಗೋದಿರ್ಲಿ, ಬಿಚ್ಕೊಂಡು ನೋಡ್ರೆ ಸಾವೇ, ತಳ್ಳಕ್ ಹೋದೊಂದು ಕಾಲು ಕೈ ಇಲ್ಲ. ನೋಡಿ ಫ್ರೆಂಡ್ಸ್, ಬನ್ನಿ ಸುಮ್ಮನೆ ನಡ್ಕೊಂಡು. ಅವ್ರು ನೋಡಪ್ಪ ಡಬಲ್ಸ್ ಬರ್ತಾವ್ರೆ, ಡಬಲ್ಸು ಎಲ್ಲರೂ ಡಬಲ್ಸ್ ಹಾಕೊಂಡೋಗಿ ಈಸಿ ಆಗುತ್ತೆ. ಒನ್ ಲ್ಯಾಪ್ ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಮನ್ಸಲ್ಲಿ ಬೇಡ ಆಗಲ್ಲ ಅಂತ ಬಂದ್ಮೇಲೆ ಮಾಡಬಾರ್ದು. ತಳ್ಕೊಂಡು ಆರಾಮಾಗಿ ಗಾಡಿನ ಓಡಿಸ್ಕೊಂಡು ವೇಟ್ ಹಾಕಿದ್ರೆ ಹೋಗಲ್ಲ. ಹಾಂ, ಅದನ್ನು ಮಾತಾಡ್ಸ್ಕೊಂಡು ಗಾಡಿ ಜೊತೆ ಮಧ್ಯಾಹ್ನ ವೆಜ್ ತಿಂದವ್ರದೆಲ್ಲ ನಾನ್ ವೆಜ್ ಆಗೋಗಿದೆ ಈಗ. ನಮ್ದೆಲ್ಲ ಅಲ್ಲೇ ಇದೆ ನೋಡಿ. ಆಫ್ ರೋಡಿಂಗ್ ಬೈಕ್ ತಂದಿದ್ದೀವಿ ನಾವು. ನಮ್ಮ ಫ್ರೆಂಡು ಈ ಬೈಕಲ್ಲೇ ಬಂದಿದ್ದಾರೆ ಆಫ್ ರೋಡಿಂಗ್ಗೆ. ಇವ್ರದ್ದು ಆನ್ ಆಗಿದೆ, ನಿಮ್ಮದು ಹಿಮಾಲಯದ ಆನ್ ಆಗಿದೆ. ಆನ್ ಆಗಿಲ್ಲ. ಅಲ್ಲೆಲ್ಲ ಕಲ್ ಮೇಲೆ ಇದ್ದಾರೆ, ಬಂಡೆ ಮೇಲೆ. ಅವರದು ಅವ್ರು ಫಸ್ಟ್ ಪ್ರೈಸ್ ಕೊಡ್ಬೇಕು, ಡಬಲ್ಸ್ ಅಂತ ಬಂದಿರೋದು ಅವರು. ಎಲ್ಲಕ್ಕೊಬ್ರು ಇದ್ರು ಅವ್ರಿಗೆ.
Oh. ಬರ್ತೀನಿ ಬನ್ನಿ ಬನ್ನಿ ಮೋರಿ ಈ ಥರ ಇದೆ ಅಲ್ಲಿ ಮುಂದೆ ಹೋದ್ರೆ ಟ್ರೆಂಚ್ ಹಳ್ಳದಲ್ಲಿ Oh. ಆಗತ್ತೆ ಏನಿಲ್ಲ, ಇದು ಟ್ರ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಹಂಗೆ ಹೋಗಿ ಫ್ರಂಟ್ ಬ್ರೇಕ್ ಹಿಡಿಬೇಡಿ, ಬ್ಯಾಕಲ್ಲಿ ಅವಾಯ್ಡ್ ಮಾಡಿ. ಅಲ್ಲಿ ಹೋಗಿ 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 ಆಫ್ ರೋಡ್ ಅಂದರೆ ಹೆಂಗೆ, ಒಂದು ಬೈಕು ಹತ್ತಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಟಫು. ಸೊ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀವಿ. ಹೆಂಗಿದೆ ನೋಡಿ ಜಾಗ, ಹಿಡಿದ್ರೆ ಕಾವೇರಿ ತುಂಬೈತದೆ. ಎಷ್ಟು ತಿಂಗಳು ಜಿಮ್ ಮಾಡಬೇಕಾಯ್ತು. ಫಸ್ಟು ಫಾರ್ ಸಜೆಷನ್ ಫಾರ್ ಆಲ್ ಸ್ಮೋಕರ್ಸ್, ಬ್ಯಾಡ್ರಿ ಬಮ್ಮ ಅಂತ ನೋಡಿ. ಹಾಂ ಇಲ್ಲ ಆದಮೇಲೆ ಹೋಗಿ ಹೋಗಿ ಸರ್, ಬೇಗ ಓಡಿ. ಹಾಂ ಇವರೇ ಇವೆಲ್ಲ ಮಾಡಿಸ್ತಾ ಇರೋದು.
ಹೋದಂಗೆ ಹೋಗ್ಲಿ ಹೋದಂಗೆ ಹೋಗ್ಲಿ. Okay, it is a direction signboard. You will have to follow the direction. Yeah. Okay. ಹಾಂ ಲೆಫ್ಟ್. ಅಲ್ಲಿ ಲೆಫ್ಟ್ ಎರಡು ದಾರಿ ಇರುತ್ತೆ, ಈ ಕಡೆ ದಾರಿ ಇಟ್ಕೊಳ್ಳಿ. ರೈಟ್ ಸೈಡ್ ದಾರಿ. ಹಾಂ 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 ಡೌನ್ ಆಗ್ಬಿಟ್ಟು. ಎಕ್ಸ್ಟ್ರಾ ಕೊಡ್ಬೇಡಿ ಬರೀ. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಹೋಗಿ. ಮಿಸ್ಟರ್ ಗೌರೀಶ್ ಸುಮ್ಮನೆ ರೀ, ನೀವು ಯಾಕೆ ಬೀಳ್ತಿದ್ದೀರಾ? ಆಯ್ತು ಹೋಗಿ ಬಿಟ್ಬಿಡಿ. ಇಂದ ಹಿಡಿದೆ. Come on.
ರುದ್ರ ಹೆಂಗೆ ಹೆಂಗೆ ನಾವು ಯಾರ ಫೋನ್ ಹೊಡಿತಾವ್ರಲ್ಲ. ಅದಕ್ಕೆ ಯಾವ್ದಕ್ಕೆ ಅಂತ ಕ್ಯಾಶ್ ಇಟ್ಕೊಂಡಿರ್ತೀರಿ, ಕ್ಯಾಶ್ ಯಾವ್ದಕ್ಕೆ ಇರ್ಲಿ ಅಂತ ಇಟ್ಕೊಂಡಿರ್ತಾರೆ. ಎಷ್ಟಾಯ್ತು ಸರ್ ಇದು? ಎಷ್ಟಾಯ್ತು? 40. ಇದೊಂದು ಕಡಲೆಕಾಯಿ ಬೀಜ ಕೊಡಿ, 60 ರೂಪಾಯಿ ಕೊಟ್ಬಿಡಿ. 50 ಕೊಡಿ. ಚಿಕ್ಕ ಚಿಕ್ಕ ಚಾಕ್ಲೇಟ್ ಇದೆಯಾ 1 ರೂಪಾಯಿದು? ಅದೊಂದು 10-20 ಕೊಡಿ ಸರ್. ಇದು ಯಾವ ಊರು ಅಂತ ಹೇಳಿ? ನಾಳೆ ಇಲ್ಲಿ ಭಾರಿ ಜೋರ ಐತೆ, ಬನ್ನಿ ಕುಣಿತ ಡ್ಯಾನ್ಸ್ ಎಲ್ಲ ಇದೆ. ಓಕೆ, ನೀವು ನಮ್ಮ ಮದುವೆಗಳಿಗೆ ನಮ್ಮ ಸುಗ್ಗಿಗಳು ಬರ್ಬೇಕು. ನೀವು ನಾವು ತಿನ್ನೋದು ಕುಡಿಯೋದು ಜಾಲಿ ಮಾಡೋದಷ್ಟೇ. ಸುಗ್ಗಿ ಹೋಟೆಲ್ 10 ಸುಗ್ಗಿ ಆಗ್ತವೆ. ಕುಣಿಯಕ್ಕಾಗಿ ಹಿಂದೆ ಲಾಸ್ಟ್ ಟೈಮ್ ಒಂದ್ಸತಿ ಹೆಂಗೆ ಹೋಗಿದ್ವಿ ಬೈಕಲ್ಲಿ, ಕಳ್ಸಾಗ ಹೋದ್ವಿ. ಕಳ್ಸದಲ್ಲಿ ಜಾತ್ರೆ ಸಿಕ್ಬಿಡ್ತು, ಅದು ಸಕ್ಕದಾಯ್ತು. ತೇರು ಎಳಿತಾ ಇದ್ರು. ಆ ಟೈಮ್ ಕೊಡಿ. ಅತ್ತ ಎಷ್ಟು? 40. ಕತ್ಲಲ್ಲಿ ಓಡಿಸ್ತಾ ಇದ್ದೀವಿ. ಹೆಂಗೆ ಓಡಿಸ್ತಾ ಇದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ. ಅವ್ರ ಟೈಲ್ ಲೈಟ್ ನೋಡ್ಕೊಂಡು ನಾನು ಓಡಿಸ್ತಾ ಇದ್ದೀನಿ. ಅವ್ರು ಮುಂದೆ ಓಡಿಸ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಟಫ್ ಇರಬೇಕು. ಏನು ರೋಡೇ ಇಲ್ಲ ಲಿಟ್ರಲಿ. ಮಳೆ ಬಂದು ನಿಂತಿತ್ತು, ಸೊ ರೋಡೆಲ್ಲ ವೇಸ್ಟ್ ಆಗ್ಬಿಟ್ಟಿತ್ತು. ಅಂತೂ ಇಂತೂ ಕೊನೆಗೆ ಸ್ಟೇ ಸೇರ್ಕೊಂಡ್ವಿ. ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫೆಂಟಾಸ್ಟಿಕ್ ಆ್ಯಂಡ್ ಮಾರ್ವಲಸ್ ಡೇ. ನನ್ನ ವೀಡಿಯೋಸ್ ಫುಲ್ ನೋಡಿ ದಯವಿಟ್ಟು, ಯಾಕಂದರೆ ಆವಾಗಲೇ ಗೊತ್ತಾಗೋದು ನಾವೇನು ವೀಡಿಯೋ ಮಾಡಿದ್ದೀವಿ ಅಂತ. ಪ್ರತಿ ಸತಿ ಅದು ಹೇಳೋಕ್ಕೆ ನನಗೂ ಬೇಜಾರು, ಬಟ್ ಬೇರೆ ಏನು ಆಪ್ಷನ್ ಇಲ್ಲ. ಸೊ ಸಿಕ್ಕಾಬಿಟ್ಟೆ ಟಫ್ ಆಗಿತ್ತು ಇವತ್ತು ದಿವಸ. ಫುಲ್ ಟಯರ್ಡ್ ಆಗಿದೆ, ಬೊಂಬಾಟಾಗಿ ನಿದ್ದೆ. ಊಟ ಮಾಡಿಬಿಟ್ಟು ನಿದ್ದೆ ಹೊಡೆಯೋದು ಅಷ್ಟೇ ಕೆಲಸ. ನಾಳೆ ಬೆಳಗ್ಗೆ ತಿರ್ಗಾ ರೆಡಿ ಆಗಬೇಕು, ಯಾಕಂದರೆ ಇದೇ ಥರ ಒಂದು ಅಡ್ವೆಂಚರಸ್ ರೈಡ್ ಇದೆ.